ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. There are 49 letters in Kannada alphabets. ಕನ್ನಡ ವರ್ಣಮಾಲೆಯಲ್ಲಿರುವಂಥ 49 ಅಕ್ಷರಗಳು ಯಾವುವು ಎಂದರೆ ಆ ಇಂದ ಳವರೆಗೆ ಬರುವಂಥ ಅಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳಿವೆ. There are 3 types in Kannada alphabets. ಸ್ವರಗಳು, ವ್ಯಂಜನಗಳು ಹಾಗೂ ಯೋಗವಾಹಕಗಳು ಎಂಬ 3 ವಿಧಗಳಿವೆ. ಸ್ವರ ಅಕ್ಷರಗಳು ಎಂದರೇನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ ಅಕ್ಷರಗಳು ಎನ್ನುತ್ತೇವೆ. ಕನ್ನಡದಲ್ಲಿ ಅದು 3 ಸ್ವರ ಅಕ್ಷರಗಳಿವೆ. ಸ್ವರ ಅಕ್ಷರಗಳು ಯಾವುವು? ಅ, ಆ, ಇ, ಈ, ಉ, ಊ, ರು, ಎ, ಐ, ಒ, ಔ. ಈ 13 ಅಕ್ಷರಗಳನ್ನ ಸ್ವರ ಅಕ್ಷರಗಳು ಎಂತೀವಿ. ಸ್ವರ ಅಕ್ಷರಗಳಲ್ಲಿ 2 ವಿಧಗಳಿವೆ. ಮೊದಲನೇದು ಹ್ರಸ್ವ ಸ್ವರ ಹಾಗೂ ದೀರ್ಘ ಸ್ವರ. ಹ್ರಸ್ವ ಸ್ವರ ಎಂದರೇನು? ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹ್ರಸ್ವ ಸ್ವರ ಎನ್ನುವರು. ಅಂದರೆ ಸರಳವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಎನ್ನುವರು. ನಾವು ಈಸಿಯಾಗಿ ಉಚ್ಚರಿಸುವಂಥ ಅಕ್ಷರಗಳಿಗೆ ಹ್ರಸ್ವ ಸ್ವರ ಅಕ್ಷರಗಳು ಅಂತ ಕರಿತೀವಿ. ಹ್ರಸ್ವ ಸ್ವರದಲ್ಲಿ 6 ಅಕ್ಷರಗಳಿವೆ. ಅ, ಇ, ಉ, ರು, ಎ ಮತ್ತು ಓ ಅಕ್ಷರಗಳನ್ನ ನಾವು ಹ್ರಸ್ವ ಸ್ವರ ಅಕ್ಷರಗಳು ಅಂತ ಕರಿತೀವಿ. ಈ ಹ್ರಸ್ವ ಸ್ವರ ಅಕ್ಷರಗಳಿಗೆ ನಾವು ಯಾವುದೇ ರೀತಿಯ ಒತ್ತಡವನ್ನು ಹಾಕೋದಿಲ್ಲ. ಸರಳವಾಗಿ ಈಸಿಯಾಗಿ ಉಚ್ಚರಿಸ್ತೀವಲ್ವ, ಅದಕ್ಕೆ ಅದನ್ನು ಹ್ರಸ್ವ ಸ್ವರ ಅಂತ ಕರಿತೀವಿ. ದೀರ್ಘ ಸ್ವರ ಎಂದರೇನು? 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳಿಗೆ ದೀರ್ಘ ಸ್ವರ ಎನ್ನುವರು. ಅಂದರೆ ದೀರ್ಘವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘ ಸ್ವರ ಎನ್ನುವರು. ದೀರ್ಘವಾಗಿ ಅಂದರೆ ಒತ್ತಿ ಸ್ಟ್ರೆಸ್ ಮಾಡಿ ಹೇಳ್ತೀವಿ, ಅದಕ್ಕೆ ಅದನ್ನು ದೀರ್ಘ ಸ್ವರ ಅಕ್ಷರಗಳು ಅಂತ ಕರಿತೀವಿ. ದೀರ್ಘ ಸ್ವರ ಅಕ್ಷರಗಳು 7 ಅಕ್ಷರಗಳಿವೆ. ಆ, ಈ, ಉ, ಎ, ಐ, ಓ ಮತ್ತು ಔ ಅಕ್ಷರಗಳು. ಈ 7 ಅಕ್ಷರಗಳನ್ನ ನಾವು ದೀರ್ಘ ಸ್ವರ ಅಕ್ಷರಗಳು ಅಂತ ಕರಿತೀವಿ. ನೋಡಿ, ಒತ್ತಿ ಹೇಳಿದ್ವಲ್ವ ಅದಕ್ಕೆ ಅದನ್ನು ದೀರ್ಘ ಸ್ವರ ಅಕ್ಷರಗಳು ಅಂತ ಕರಿತೀವಿ. ವ್ಯಂಜನ ಅಕ್ಷರಗಳು ಎಂದರೇನು? ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನ ಅಕ್ಷರಗಳು ಎಂದು ಕರೆಯುತ್ತಾರೆ. ಸ್ವರಗಳನ್ನ ಸಹಾಯವನ್ನು ಪಡ್ಕೊಂಡು ನಾವು ಯಾವ ಅಕ್ಷರಗಳನ್ನ ಉಚ್ಚರಿಸ್ತೀವಿ ಆ ಅಕ್ಷರಗಳಿಗೆ ನಾವು ವ್ಯಂಜನ ಅಕ್ಷರ ಅಂತ ಕರಿತೀವಿ. ಕನ್ನಡದಲ್ಲಿ 34 ವ್ಯಂಜನ ಅಕ್ಷರಗಳಿವೆ. ವ್ಯಂಜನ ಅಕ್ಷರಗಳು ಅಂದರೆ ಕಾನ್ಸೊನೆಂಟ್ಸ್. ಕಾಯಿಂದ ಳ ತನಕ ಬರುವಂತಹ ಅಕ್ಷರಗಳನ್ನ ನಾವು ವ್ಯಂಜನ ಅಕ್ಷರಗಳು ಎಂದು ಕರೆಯುತ್ತೇವೆ. ವ್ಯಂಜನ ಅಕ್ಷರಗಳಲ್ಲಿ 2 ವಿಧಗಳಿದೆ. ವ್ಯಂಜನ ಅಕ್ಷರಗಳಲ್ಲಿ 2 ವಿಧಗಳಿದೆ. ಮೊದಲನೇದು ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನಗಳು ಎಂಬ 2 ವಿಧಗಳಿವೆ. ವರ್ಗೀಯ ವ್ಯಂಜನ ಎಂದರೇನು?
ವರ್ಗೀಕರಿಸಲು ಸಾಧ್ಯವಾಗುವ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ವರ್ಗೀಕರಿಸಲು ಅಂದರೆ ಡಿವೈಡ್ ಮಾಡೋಕ್ಕೆ ಸಾಧ್ಯವಾಗಿರುವಂಥ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಗುಂಪು ಗುಂಪಾಗಿ ಮಾಡಿರುವಂಥ ಅಕ್ಷರಗಳು ಯಾವುದು ಅದು? ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳಿವೆ. ಕ ಕ ಗ ಗ ನ್ಯ ಅಕ್ಷರವನ್ನು ಕವರ್ಗ ಅಕ್ಷರ, ಚ ಚ ಜ ಜ ಇನ್ಯ ಅಕ್ಷರಗಳನ್ನ ಚವರ್ಗ ಅಕ್ಷರ, ಟ ಡ ಡ ಣ ಅಕ್ಷರಗಳನ್ನ ಟವರ್ಗ ಅಕ್ಷರ, ತತ್ತ ದ ದ ನ ಅಕ್ಷರಗಳನ್ನ ತವರ್ಗ ಅಕ್ಷರ, ಪಪ್ಪ ಬ ಬ ಮ ಅಕ್ಷರವನ್ನು ಪವರ್ಗ ಅಕ್ಷರ ಅಂತ ವರ್ಗೀಕರಿಸಲಾಗಿದೆ. ವರ್ಗೀಯ ವ್ಯಂಜನಗಳಲ್ಲಿ 3 ವಿಧಗಳಿವೆ. ಯಾವುದ್ಯಾವುದು? ಅಲ್ಪಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಹಾಗೂ ಅನುನಾಸಿಕ ಅಕ್ಷರಗಳು. ಅಲ್ಪಪ್ರಾಣ ಅಕ್ಷರಗಳು ಎಂದರೇನು? ಪ್ರತಿ ವರ್ಗದಲ್ಲಿನ 1 ಮತ್ತು 3ನೇ ಅಕ್ಷರಗಳನ್ನು ಅಲ್ಪಪ್ರಾಣ ಅಕ್ಷರಗಳು ಎನ್ನುತ್ತಾರೆ. ಅಂದರೆ ಕಡಿಮೆ ಉಸಿರಿನ ಬಳಕೆಯಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಅಲ್ಪಪ್ರಾಣ ಅಕ್ಷರಗಳು ಎನ್ನುತ್ತಾರೆ. ಯಾವುದೇ ಒತ್ತಡ ಇಲ್ದಿರ ಸಲೀಸಾಗಿ ಸರಳವಾಗಿ ಉಚ್ಚರಿಸುವಂಥ ಅಕ್ಷರಗಳನ್ನ ಅಲ್ಪಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ಕ, ಗ, ಚ, ಜ, ಟ, ಡ, ತ, ದ, ಪ ಹಾಗೂ ಬ ಅಕ್ಷರ. ಒಟ್ಟು 10 ಅಲ್ಪಪ್ರಾಣ ಅಕ್ಷರಗಳಿವೆ. ನೋಡಿ, ಈ ಅಕ್ಷರಗಳಿಗೆ ನಾವು ಯಾವುದೇ ಒತ್ತಡವನ್ನು ಹಾಕ್ತೀರಾ ಸರಳವಾಗಿ ಉಚ್ಚರಿಸಿದ್ದೀವಿ ಅಲ್ವಾ, ಅದಕ್ಕೆ ಅಲ್ಪಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಅದನ್ನು. ಮಹಾಪ್ರಾಣ ಅಕ್ಷರಗಳು ಎಂದರೇನು? ಪ್ರತಿ ವರ್ಗದಲ್ಲಿನ 2ನೇ ಮತ್ತು 4ನೇ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಎನ್ನುತ್ತೇವೆ. ಅಂದರೆ ಹೆಚ್ಚು ಉಸಿರಿನ ಬಳಕೆಯಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಎನ್ನುತ್ತಾರೆ. ಹೆಚ್ಚು ಉಸಿರಿನ ಬಳಕೆಯಿಂದ ಅಂದರೆ ಒತ್ತಿ ಹೇಳುವಂಥ ಅಕ್ಷರಗಳನ್ನ ಖ, ಘ, ಛ, ಝ, ಠ, ಢ, ಥ, ದ, ಫ, ಭ ಈ 10 ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ಈ ಅಕ್ಷರಗಳನ್ನ ಉಚ್ಚಾರಣೆ ಮಾಡೋದಕ್ಕೆ ನಾವು ಹೆಚ್ಚು ಉಸಿರನ್ನು ಬಳಕೆ ಮಾಡ್ತೀವಿ. ಆದ್ದರಿಂದ ಇದನ್ನು ಮಹಾಪ್ರಾಣ ಅಂತ ಕರಿತೀವಿ. ಅನುನಾಸಿಕ ಅಕ್ಷರಗಳು ಎಂದರೇನು? ನಾಸಿಕ ಅಂದರೆ ಮೂಗು ಎಂಬ ಅರ್ಥ ಬರುತ್ತೆ. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಎನ್ನುತ್ತಾರೆ. ಯಾವ ಅಕ್ಷರಗಳನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಮೂಗಿನ ಸಹಾಯವನ್ನು ಬಳಸ್ತೀವಲ್ವ, ಆ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಅನುನಾಸಿಕ ಅಕ್ಷರಗಳಲ್ಲಿ 5 ಅಕ್ಷರಗಳಿವೆ. ನ್ಯ, ಇನ್ಯ, ನ, ನ, ಮ. ಈ 5 ಅಕ್ಷರಗಳನ್ನ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ನಮ್ಮ ಮೂಗಿನ ಸಹಾಯ ಅತ್ಯಮೂಲ್ಯ. ಆದ್ದರಿಂದ ಇದನ್ನು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ನಾಸಿಕ ಅಂದರೆ ಮೂಗು. ಅವರ್ಗೀಯ ವ್ಯಂಜನಗಳು ಎಂದರೇನು? ವರ್ಗೀಕರಿಸಲು ಸಾಧ್ಯವಾಗದೇ ಇರುವ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ವರ್ಗೀಕರಿಸಲು ಸಾಧ್ಯವಾಗದೇ ಇರೋದು ಅಂದರೆ ಡಿವೈಡ್ ಮಾಡೋಕ್ಕೆ ಆಗದೇ ಇರುವಂಥ ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇದನ್ನು ಯಾವುದೇ ಗುಂಪಿಗೆ ಸೇರಿಸಲಾಗಲ್ಲ, ಅದು ಒಂದೊಂದು ಅಕ್ಷರವು ವಿಭಿನ್ನವಾಗಿದೆ. ಅವರ್ಗೀಯ ವ್ಯಂಜನ ಅಕ್ಷರಗಳು ಯಾವುದ್ಯಾವುದು? ಯ, ರ, ಳ, ವ, ಶೆ, ಶ, ಸ, ಹ, ಳ. ಈ 9 ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ನೋಡಿ, ಈ 9 ಅಕ್ಷರಗಳು ವಿಭಿನ್ನವಾಗಿದೆ, ಯಾವುದೇ ವರ್ಗಕ್ಕೆ ಸೇರಲ್ಲ. ಆದ್ದರಿಂದ ಅವರ್ಗೀಯ ವ್ಯಂಜನ ಅಕ್ಷರಗಳು ಅಂತ ಕರಿತೀವಿ. ವರ್ಣಮಾಲೆಯ 3ನೇ ವಿಧ ಯಾವುದಪ್ಪ ಅಂದರೆ ಯೋಗವಾಹಕಗಳು. ಯೋಗವಾಹಕ ಅಕ್ಷರಗಳು ಎಂದರೇನು? ವರ್ಣಮಾಲೆಯ ಅನುಸ್ವರ ಮತ್ತು ವಿಸರ್ಗ ಅಕ್ಷರಗಳನ್ನು ಯೋಗವಾಹಕಗಳು ಅಂತ ಕರಿತೀವಿ.
ಕನ್ನಡದಲ್ಲಿ 2 ಯೋಗವಾಹಕ ಅಕ್ಷರಗಳಿವೆ. ಒಂದು ಅಂ ಅಕ್ಷರ, ಮತ್ತೊಂದು ಅಹ ಅಕ್ಷರ. ಯೋಗವಾಹಕಗಳಲ್ಲಿ 2 ಅಕ್ಷರಗಳಿವೆ. ಅಂ ಅಕ್ಷರವನ್ನು ಅನುಸ್ವರ ಎಂದು ಕರೆಯುತ್ತಾರೆ. ಅಹ ಅಕ್ಷರವನ್ನು ವಿಸರ್ಗ ಎಂದು ಕರೆಯುತ್ತಾರೆ. ಈ 2 ಅಕ್ಷರಗಳನ್ನ ಸೇರಿ ಯೋಗವಾಹಕ ಅಕ್ಷರಗಳು ಅಂತ ಕರಿತೀವಿ. ಕನ್ನಡದಲ್ಲಿ ಒಟ್ಟು 3 ವಿಧಗಳಿವೆ. ಯಾವುದ್ಯಾವುದು? ಸ್ವರಗಳು ಅಂದರೆ ವಾವಲ್ಸ್, ವ್ಯಂಜನಗಳು ಅಂದರೆ ಕಾನ್ಸನೆಂಟ್ಸ್ ಹಾಗೂ ಯೋಗವಾಹಕಗಳು. ಥ್ಯಾಂಕ್ ಯು.